ಹಾಯ್ ಗಾಯ್ಸ್, ನಮ್ಮ ಅಮೃತ ಜ್ಯೋತಿ ಗ್ರೂಪ್ ವತಿಯಿಂದ 2ನೇ ತಿಂಗಳ ಸಹಾಯ ಮಾಡಲಿಕ್ಕೆ ನಾವೀಗ ಹೋಗ್ತಾ ಇದ್ದೇವೆ. ಈ ತಿಂಗಳ ಹಣದಿಂದ 2 ಕಡೆ ಸಹಾಯ ಮಾಡುವಂತ ಯೋಚನೆ ಮಾಡಿದ್ದೇನೆ. ಫಸ್ಟ್ ನಾವು ಹೋಗ್ತಾ ಇರೋದು ಸುಳ್ಯದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ದತ್ತೋಟಕ್ಕೆ. ಅವರ ಮನೆಗೆ ಹೋಗ್ಲಿಕ್ಕೆ ಮೊದಲು ಅಂದಾಜೊಂದು 1 ತಿಂಗಳಿಗಷ್ಟಾದರೂ ರೇಷನ್ ಕೊಡುವ. ಈ ತರ ಸಹಾಯ ನಾನು ಪ್ರತಿ ತಿಂಗಳು ಸಹಾಯ ಮಾಡ್ತಾ ಇರ್ತೇನೆ. ನೀವು ಕೂಡ ನನ್ನ ಜೊತೆ ಕೈ ಜೋಡಿಸಬೇಕಾದ್ರೆ ನನ್ನ ವಾಟ್ಸಪ್ ಗ್ರೂಪ್ ಇದ್ದು ನಾನು ಲಿಂಕ್ ಹಾಕಿರ್ತೇನೆ. ಪುರುಷರದು ಒಂದು ಸಪ್ರೇಟ್ ಗ್ರೂಪ್ ಉಂಟು, ಮತ್ತೆ ಮಹಿಳೆಯರಿಗೆ ಕೂಡ ಸಪ್ರೇಟ್ ಗ್ರೂಪ್ ಉಂಟು. ಮಹಿಳೆಯರಿಗೆ ಅಮೃತ ಜ್ಯೋತಿ 2, ಪುರುಷರಿಗೆ ಬರೀ ಅಮೃತ ಜ್ಯೋತಿ ಅಂತ. ಪುರುಷರು ಅಮೃತ ಜ್ಯೋತಿಗೆ ಜಾಯಿನ್ ಆಗಿ, ಮತ್ತೆ ಮಹಿಳೆಯರು ಅಮೃತ ಜ್ಯೋತಿ 2ಗೆ ಜಾಯಿನ್ ಆಗಿ. ಗ್ರೂಪಿಗೆ ಜಾಯಿನ್ ಆಗದೆ ನಿಮಗೆ ಸಹಾಯ ಮಾಡಬೇಕು ಅಂತ ಮನಸ್ಸಿದ್ರೆ ನಾನು ಸ್ಕ್ಯಾನರ್ ಹಾಕಿರ್ತೇನೆ, ಅದಕ್ಕೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಬನ್ನಿ ನಾವೀಗ ರೇಷನ್ ತೆಗಿಲಿಕ್ಕೆ ಹೋಗುವ. ಅಪ್ಪಿ, ಅಷ್ಟು ದೊಡ್ಡದಕ್ಕೆ ನೀರುಳ್ಳಿ ಹಾಕು. ಅದು ಸಣ್ಣ ತೊಟ್ಟೆಯಲ್ಲಿ ಒಳ್ಳೊಳ್ಳೆ ನೀರುಳ್ಳಿ ನೋಡಿ ಹಾಕು. ನೀರುಳ್ಳಿ 2 kg, ಬೆಳ್ಳುಳ್ಳಿ 200 ಗ್ರಾಮ್ಸ್, ಮೆಣಸು ಅರ್ಧ, ಜಾವುದು ಕಾಲು 2 kg, ಖುಷಿ 10, 2 ಲೈಫ್ ಬಾಯ್, ಇದಲ್ಲ ಹುಳಿ ಕಾಲು, ಕೊತ್ತಂಬರಿ ಇದು 100 ಗ್ರಾಮ್, ಇದು ಕಾಲು kg, ಅರಿಶಿನ ಹುಡಿ, ಜೀರಿಗೆ ಮತ್ತು ಸಾಸಿವೆ 100 ಗ್ರಾಮ್, ಕಲ್ಲುಪ್ಪು 1 ಪ್ಯಾಕೆಟ್, ಅಲಸಂದೆ ಬೀಜ ಅರ್ಧ kg, ನೇಮ್ ಕಾಳು ಅರ್ಧ. ಸರಿ ಹೇಳ, ಹೆಸರು ಕಾಳು ಅಂತ. ಹೆಸರು ಕಾಳು ಅರ್ಧ, ಆನಂದಕ್ಕಿ 10 kg 2 ಪ್ಯಾಕೆಟ್, ಕುಕ್ಕಿಂಗ್ ಆಯಿಲ್ 1.5 ಲೀಟರ್, ಟೋಟಲ್ 2373 ರೂಪಾಯಿ ಆಯಿತು. ರೇಷನ್ ಅಲ್ಲಿ ತಗೊಂಡಾಯ್ತು. ಮತ್ತು ಈಗ ಮಳೆ ಕೂಡ ಇಲ್ಲ, ಅಷ್ಟೇನು ಮಳೆ ಕೂಡ ಇಲ್ಲ. ಅದಕ್ಕೆ ನಾವೀಗ ಬೇಗ ಹೋಗಿ ಎಲ್ಲ ರೇಷನ್ ಎಲ್ಲ ಕೊಟ್ಟು ಮತ್ತೆ ಬರುವಂತ. ಯಾಕಂತ ಹೇಳಿದ್ರೆ ಮಳೆ ಬಂದರೆ ರೇಷನ್ ಎಲ್ಲ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗೋದು, ಅಕ್ಕೆಲ್ಲ ಚಂಡಿ ಆದರೆ. ಅದಕ್ಕೆ ನಾವೀಗ ಸ್ವಲ್ಪ ಬೇಗ ಹೋಗ್ತಾ ಇದ್ದೇವೆ. ದೊಡ್ಡ ತೋಟ ಅಂದರೆ ಸ್ವಲ್ಪ ಹಳ್ಳಿ, ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಮಳೆ ಇರ್ತದೆ. ಅದಕ್ಕೆ ನಾವೀಗ ಬೇಗ ಹೋಗ್ತಾ ಇದ್ದೇವೆ. ಇನ್ನು ಚೂರತ್ತು ಒಂದು 5 ಕಿಲೋಮೀಟರ್ ಇರೋದು. ಹಾಗೆ ಈಗ ಸ್ವಲ್ಪ ಬೇಗ ಹೋಗಿ ಬರುವ. ನನಗಮ್ಮ ಬೈಯೋದು ಅಂತ, ಕನ್ನಡ ಶಬ್ದ ಸರಿ ಇಲ್ಲ ಅಂತ. ನಮ್ಮದು ಕನ್ನಡ ಶಬ್ದ ಸರಿ ಉಂಟಲ್ಲ, ಕಮೆಂಟ್ ಮಾಡ್ಬೇಕು ಆಯ್ತಾ. ನಾನು ಚಿಕ್ಕದಿಂದ ಇಂಗ್ಲೀಷ್ ಮೀಡಿಯಮಿಗೆ ಹೋಗ್ತಾ ಇದ್ದದ್ದು, ಅದಕ್ಕೆ ಸ್ವಲ್ಪ ಇಷ್ಟೇ ಇರ್ತದೆ, ಅದಕ್ಕೂ ಬೈಯೋದು ನನಗೆ. ಇನ್ನೆತ್ತೋಗಿ ಎಷ್ಟೊತ್ತಾಗುವುದು? ಒಂದು 4 ಗಂಟೆ. ಹಾಂ, ನಾವೆಷ್ಟು ಸ್ಪೀಡ್ ಹೋಗ್ತಿದ್ದಾವಲ್ಲ. ಮೀಟರ್ ಸರಿ ಸೊನ್ನೆ ಎಲ್ಲ ಉಂಟು ಅಂತ. ಇಷ್ಟು ಸ್ಪೀಡ್ ಹೋಗ್ತಿದ್ರ ಅಂದ್ರೆ 80ರಲ್ಲೆಲ್ಲ ಹೇಗೆ ಹೋಗೋದು ನಾವು ಅಲ್ಲ. ನಾವೀಗ ಇವರ ಮನೆಗೆ ಬಂದು ತಲುಪಿದ್ದೇವೆ. ಈಗ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಹೆಸರೆಂತಣ್ಣ? ನನ್ನ ಹೆಸರು ಆನಂದ ನಾಯ್ಕ ಅಂತೇಳಿ, ನೀವು ಮುಂಡೋಕ ಜಮಾನೆ. ಎಷ್ಟು ವರ್ಷ ಆಯ್ತು ನೀವು ಹೀಗೆ ಮಲಗಿದಲ್ಲೇ? ನಾನು ಅಡಿಕೆ ಮರದಿಂದ ಬಿದ್ದು 20 ಫೀಟಿಂದ ಬಿದ್ದದ್ದು. 2015ರಲ್ಲಿ ಅಡಿಕೆ ಮಲಗಿದಲ್ಲಿ 8 ವರ್ಷ ಆಯ್ತಾ? 8 ವರ್ಷ ಆಯ್ತು ಮಲಗಿದಲ್ಲಿ. ಆಸ್ಪತ್ರೆಯಿಂದ ಈಚೆ ಬಂದಿಂದ ಆಸ್ಪತ್ರೆಯಿಂದ ಇಲ್ಲಿ ಮಲಗಿದಲ್ಲಿ. ಆಸ್ಪತ್ರೆಯಲ್ಲಿ ಎಷ್ಟು ಸಮಯ ಇದ್ದೆ? ಆಸ್ಪತ್ರೆಯಲ್ಲಿ 2 ತಿಂಗಳು ಚಿಲ್ಲರೆ ಇದ್ದೆ ನಾನು. 2 ತಿಂಗಳಿಂದ ಅಲ್ಲಿಂದ ಬಂದು ಈಗ ಮನೆಯಲ್ಲಿ ಇದ್ದೇನೆ. ತಿಂಗಳು ನನಗೆ ಆಸ್ಪತ್ರೆಗೆ ಹೋಗ್ಬೇಕಾಗ್ತದೆ. ಕ್ಯಾಥೆಟರ್ ಚೇಂಜ್ ಮಾಡಬೇಕು, ಬೆಡ್ಸೋ ಆದರೆ ಬೆಡ್ಸೋ ಆಗಿದೆ. ಹಿಂದ್ಗಡೆ ಬೆಡ್ಸೋ ಇದೆ ನೋಡಿ, ಇಲ್ಲಿ ಬೆಡ್ಸೋ ಇದೆ. ಆ ಗಾಯಕ ಸಹ ಮದ್ದಿನ ವ್ಯವಸ್ಥೆ ಆಗಬೇಕೀಗ. ಹಾಗಾಗಿ
ಮದ್ದಿಗೆ ಸಹ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ. ಅವಳು ಸಹ ಮಿಸ್ಸಸ್ ಮತ್ತು ಅಮ್ಮ ಬೀಡಿ ಕಟ್ಟುದವರು, ಅವರಿಗೆ ಅದರಲ್ಲಿ ಅಷ್ಟೇ 100-150 ರೂಪಾಯಿ ಸಿಗ್ತದೆ. ಮತ್ತು ಮನೆ ಕೆಲಸ ಅದರಿಂದ ಜೀವನ ಅದನ್ನು ನಡೀತದೆ. ಸ್ವಲ್ಪ ಅಡ್ಜಸ್ಟ್ ಮಾಡಿ ನಡೆಸಿದ್ವಿ ನಾವು. ಸರ್ಕಾರದಿಂದ 1,400 ಸಿಗ್ತದೆ, ಧರ್ಮಸ್ಥಳದಿಂದ 1,000 ಸಿಗ್ತದೆ. ಅದು ಸಾಕಾಗ್ತಾ ಇಲ್ಲ. ಮನೆಯಲ್ಲಿ ಸಹ ಇನ್ಕಮ್ ಇಲ್ಲ, ನಾನು ಒಬ್ಬನೇ ಇರೋದು. ನಾನೇ ಈಗ ಮನೆ ಯಜಮಾನಾಗಿ ಬಿದ್ದು, ಈಗ ಮಕ್ಕಳು ಸಹ ಸಣ್ಣವರು, ಗಂಡು ಮಕ್ಕಳು ಯಾರಿಲ್ಲ, ಹೆಣ್ಣು ಮಕ್ಕಳೇ ಇಲ್ಲ. ಒಬ್ಬ ಗಂಡು ಮಗು ಇದ್ದಾನೆ, ಅವ ಸಣ್ಣವನೀಗ 2ನೇ ಕ್ಲಾಸ್ 3ನೇ ಕ್ಲಾಸಿಗೆ. ನಾನು ಭಾರಿ ಕಷ್ಟದಲ್ಲಿದ್ದೇನೆ, ಆಗ ಸಹಕರಿಸಿ ಅಂತ ಹೇಳ್ತಾ ಇದ್ದೇನೆ. ಇದು ನೀವು ಈಗ ಊಟಕ್ಕೆ ಅದಕ್ಕೆಲ್ಲ ಎಂತ ಮಾಡ್ತೀರಿ? ಅಡ್ಜಸ್ಟ್ಮೆಂಟ್ ಸೊಸೈಟಿಗೆ ಎಲ್ಲ ಬರ್ತಾ ಉಂಟು. ಸೊಸೈಟಿಯಲ್ಲಿ ನನಗೆ ಸಿಗುದಿಲ್ಲ. ಸೊಸೈಟಿಯಲ್ಲಿ ಅದು ತಂಬು ಸರಿ ಇಲ್ಲದ ಕಾರಣ ನನಗೆ ಸಿಗುದಿಲ್ಲ. ನಿಮಗೆ ತಂಬು ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಆಗದ ಕಾರಣ ಸಿಗುದಿಲ್ಲ. ಬೇರೆಯವರಿಗೆ ಸಿಗ್ತದೆ, 4 ಜನರಿಗೆ ಸಿಗ್ತದೆ, ನನಗೆ ಒಬ್ಬನಿಗಿಲ್ಲ. ಹಾಗೆ ನನಗೆ ಮೊದಲು ಸಿಗ್ತಿತ್ತು, ಈಗ ಇಲ್ಲ. 6 ತಿಂಗಳು ಆಯ್ತು ಈಗ ಸಿಗದೆ. ನಿಮಗೀಗ ಏಳ್ಲಿಕ್ಕೆ ಆಗುದೇ ಇಲ್ಲ? ಇಲ್ಲ ಇಲ್ಲ ಇಲ್ಲ, ಹೇಳಲಿಕ್ಕೆ ಆಗುದೇ ಇಲ್ಲ. ಹೊತ್ಕೊಂಡೇ ಹೋಗ್ಬೇಕು ಅಷ್ಟೇ. ವೀಲ್ ಚೇರ್ ಹೋದ್ರು ಸಹ ಸ್ವಲ್ಪ ಹೋಗ್ಬೋದು ಅಷ್ಟೇ, ಮತ್ತೆ ಅಲ್ಲಿಂದ ಹೊತ್ಕೊಂಡು ಹೋಗ್ಬೇಕು. ಈಗಂದ್ರೆ ಎಂತ ಸೊಂಟದಿಂದ ಕೆಳಗೆ ಬಲ ಇಲ್ಲ? ಇಲ್ಲ, ಇದಕ್ಕಿಂತ ಈ ಕೆಳಗಿಂದ ಸೊಂಟದಿಂದ ಕೆಳಗೆ ಬಲ ಇಲ್ಲ. ಇದು 2 ಆಪರೇಷನ್ ಆಗಿದೆ, ಒಂದಲ್ಲ. ಇಲ್ಲಿ ಒಂದು ಬ್ಲಾಡರ್ ವಾಶ್ ಮಾಡುವಾಗ ಅದು ಸರಿಯಾಗದ ಕಾರಣ ಅದು ಒಳಗೆ 2 ಆಪರೇಷನ್ ಮಾಡಿದ್ದಾರೆ KVJಯಲ್ಲಿ. ಇದು ಕೆಳಗೆ ಸಹ ಪೈಪ್ ಇದೆ, ಮೇಲೆ ಸಹ ಪೈಪ್ ಇದೆ. ಈಗ 2 ಪೈಪಲ್ಲಿ ಈಗ ಅದು ಕೆಳಗೆ ಪೈಪಲ್ಲಿ ಹೋಗುದಿಲ್ಲ, ಬ್ಲಾಕ್ ಮಾಡಿದ್ದಾರೆ. ಈಗ ಮೇಲೆ ಪೈಪಲ್ಲಿ ನಾವು ಬ್ಲಾಕ್ ಮನೆಯಲ್ಲಿ ಕ್ಲೀನ್ ಮಾಡಿ ಮತ್ತೆ ಆಸ್ಪತ್ರೆಗೆ ಹೋಗ್ಬೇಕು. ಅಲ್ಲ, ಈಗ ಈ ಪೈಪ್ ಹಾಕಿದ್ದು ಮೂತ್ರ ಹೋಗ್ಲಿಕ್ಕೆ ಇದು ಪೈಪ್ ಹಾಕ್ಲಿಕ್ಕೆ. ನಿಮಗೆ ಮೂತ್ರ ಮಾಡ್ಲಿಕ್ಕೆ ಆಗುದಿಲ್ಲ? ಇದು ಡೈರೆಕ್ಟ್ ಹೋಗ್ಕೊಂಡೆ ಪೈಪಲ್ಲಿ ಹೋಗ್ಕೊಂಡೆ. ಈಗ ಇಲ್ಲಿ ಪಾತ್ರೆ ಇಟ್ಟಿರ್ತೀರಿ, ಮೂತ್ರ ಹೋಗಿಕೊಂಡೇ. ಇದು ಈ ತಿಂಗಳ ಮದ್ದಿನ ಬಿಲ್. ನಾವು ನಮ್ಮ ಕೈಲಾದಷ್ಟು 5,000 ಹಣ ಕೊಡ್ತಿದ್ದೇವೆ. ಚಿಂಟು ಸುಳ್ಳಿ ಅವರು ಸಹಕಾರ ಮಾಡಿದ್ದಾರೆ, ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಇವರು ಭಾರಿ ಧನ್ಯವಾದಗಳು ಇವರು ಕೊಟ್ಟಿದ್ದಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹತ್ತಿಕೊಂಡೆಲ್ಲ ಬರಲಿಕ್ಕಿತ್ತು, ಹಾಗೆ ನಡ್ಕೊಂಡು ಬಂದೆ, ಸಾಕಾಯಿತು. ಅದಕ್ಕೆ ನಾವು ಕೂತ್ಕೊಂಡು ಮಾತಾಡೋದು. ನನಗೆ ಅವರ ಬೆನ್ನಿನ ಗಾಯ ನೋಡೋಗೇ ಎತ್ತಲ್ಲಾಯಿತು. ಇದು ಯಾರೇ ಕೂಡ ಇಂಥ ಪರಿಸ್ಥಿತಿ ಬರೋದು ಬೇಡ. ನನಗೆ ಆ ಗಾಯ ನೋಡ್ಲಿಕ್ಕಾಗದು, ನಾನು ಹೊರಗೆ ಹೋಗಿದ್ದೆ, ಅಮ್ಮನೇ ವಿಡಿಯೋ ಮಾಡಿದ್ದು. ಎಂಥ ಅವಸ್ಥೆ ಅಲ್ಲ. ನಾಳೆ ನಮ್ಮ ಪರಿಸ್ಥಿತಿ ಹೇಗೆ ಆಗೋದು ಅಂತ ಹೇಳಲಿಕ್ಕಾಗೋದಿಲ್ಲ ಅಲ್ವಾ. ಇವರಿಗೆ ಯಾರಾದರೂ ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.